ಮಹಾಕುಂಭಮೇಳದ ಒಂದು ದಂತಕಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಸಮುದ್ರ ಮಂಥನದ ಒಂದು ಸಮಯದಲ್ಲಿ ವಿಶೇಷವಾದಂಥ ಅವಶೇಷಗಳು ಬರ್ತಾ ಇರಬೇಕಾದ್ರೆ ಒಂದು ಕುಂಭದಲ್ಲಿ ಅಮೃತ ಸಹಿತ ಬರುತ್ತೆ. ದೇವಾನುದೇವತೆಗಳು ಮತ್ತು ರಾಕ್ಷಸರ ನಡುವೆ ಮಹಾಯುದ್ಧ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅಮೃತವನ್ನ ರಕ್ಷಿಸಲು ಚಂದ್ರನ ಮಗನಾದಂಥ ಜಯಂತ ವಿಶೇಷವಾಗಿ ಅದನ್ನು ಹಿಡಿದು ಓಡ್ತಾ ಇರ್ತಾನೆ. ದೇವಾನುದೇವತೆಗಳಾದಂತಹ ಬೃಹಸ್ಪತಿ, ಚಂದ್ರ ಮತ್ತು ಶನಿ ಮತ್ತು ಎಲ್ಲ ರೀತಿಯ ದೇವತೆಗಳು ಅವನನ್ನು ರಕ್ಷಿಸಲು ಸಹಿತ ಹೋಗ್ತಾ ಇರ್ತಾರೆ ಮತ್ತು ವಿಶೇಷವಾಗಿ ರಾಕ್ಷಸರು ಅವರನ್ನ ಬೆನ್ನಟ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ 4 ಹನಿ ಅಮೃತ ವಿಶೇಷವಾದಂತಹ 4 ಕಡೆ ಬೀಳುತ್ತೆ. ಅದೇ ಮೊದಲನೇದಾಗಿ ಪ್ರಯಾಗ್ರಾಜ್, ಗಂಗಾ, ಸರಸ್ವತಿ ಮತ್ತು ಯಮುನಾ, ಈ 3 ನದಿಯ ತ್ರಿವಳಿ ಸಂಗಮ ಅಂತಲೂ ಸಹಿತ ಕರಿತೀವಿ. ಮೊದಲನೇದಾಗಿ ಪ್ರಯಾಗ್ರಾಜ್, ಅದು 12 ವರ್ಷಗಳಿಗೆ ಒಮ್ಮೆ ಬರುವಂತಹ ಈ ಒಂದು ವಿಶೇಷವಾದಂಥ ಕುಂಭಮೇಳ. ಎರಡನೇದಾಗಿ ಹರಿದ್ವಾರದಲ್ಲಿ, ಮೂರನೇದಾಗಿ ಉಜ್ಜಯಿನಿಯಲ್ಲಿ ಮತ್ತು 4ನೇದಾಗಿ ನಾಸಿಕ್ಕಲ್ಲಿ. ಈ 4ರಲ್ಲೂ ಸಹಿತ ಆ ಅಮೃತ ಬಿಂದು ಬೀಳುತ್ತೆ. ಇದನ್ನು ನಾವು ವಿಶೇಷವಾಗಿ ಸಾಧು ಸಂತರು ಮಹಾಸಾಧಕರು ಈ ಒಂದು ದಿನ, ಅದು ಗುರು ಮತ್ತು ಚಂದ್ರರ ಒಂದು ವಿಶೇಷವಾದಂತಹ ಪರಿವರ್ತನೆಯ ಒಂದು ದಿನದಂದು ಆ ಒಂದು ಪ್ರಯಾಗರಾಜಲ್ಲಿ ಸ್ನಾನವನ್ನು ಮಾಡಿದಾಗ ತಮ್ಮ ಪ್ರತಿಯೊಂದು ಕರ್ಮಗಳು ಎಲ್ಲನೂ ಸಹಿತ ನಶಿಸಿ ಹೋಗಿ ದೈವಿಕವಾದಂತಹ ಒಂದು ಆರಾಧನೆಗೆ ಅವರು ಮುಂದಾಗ್ತಾರೆ ಅಂತಲೂ ಸಹಿತ ಇಲ್ಲಿ ತಿಳಿಸ್ಬೋದಾಗುತ್ತೆ.